ಬಿಫೋರ್ ನಮ್ಮ ಬಸ್ ಅರೈವ್ ಆಯ್ತು ನೋಡ್ರಿ ಎಂಟ್ರ್ ಆಗನ. ಸೊ ಬಸ್ ಒಳಗೆ ಬೋರ್ಡ್ ಆಗಿ ಹುಡ್ಕೊ ನೋಡ್ರಿ ಇಲ್ಲೇ. ಅದಷ್ಟೇ ಅಲ್ದೆ ನಂದು ಮತ್ತೆ ಎಲ್ಲಾರ್ದು ಫೇವ್ರೇಟ ಡೆಸರ್ಟಿಗೆ ಒಂದು ಚೆಕ್ ಮಾಡಕ್ಕೆ ಅವ್ರು ಬರ್ತಾರೆ ಬಸ್. ಜಸ್ಟ್ ನೀವು ಪುಷ್ ಮಾಡಿ ಒಳಗೆ ಹಿಂಗೆ ಎಂಟ್ರ್ ಆಗ್ಬಿಡು. ಇದನ್ನ ನೋಡಿ ನಿಮ್ಗೆ ನಾನು ಬಸ್ ಒಳಗೆ ಅದನ್ನ ಅಂತೇಳಿ ಸ್ವಲ್ಪ ಫೀಲ್ ಆಗತ್ತೈತಿ. ನಾನು ಆಗಳಿಂದ ಬರೀ ಈ ಬಸ್ನ ಅಡ್ಮೈರ್ ಮಾಡತ್ತೇನೆ ನೋಡಿ. ಬಸ್ ಮ್ಯಾಕ್ಸ್ ಒಳಗೆ ಸಿಗುವಂಥ ಕಾಂಪ್ಲಿಮೆಂಟ್ರಿ ಥಿಂಗ್ಸ್. ಎಲ್ಲರಿಗೂ ನಮಸ್ಕಾರ ರೀ. ಹೊಸ ಹೊಸ ವಿಡಿಯೋಕ್ಕೆ ಸ್ವಾಗತ ಸುಸ್ವಾಗತ. RCD ಟ್ರಾವೆಲ್ ಸ್ಟೋರೀಸಿನ ಇನ್ನೊಂದು ಟ್ರಾವೆಲ್ ಸ್ಟೋರೀಸ್ಗೆ ನಿಮ್ಗೆ ಸ್ವಾಗತ ರೀ. ಅನದರ್ ಡೇ ಅನದರ್ ಪ್ರೀಮಿಯಂ ಬಸ್ ಜರ್ನಿ. ಹೌದ್ರಿ, ಹಂಗೆ ನಾನು ಬಸ್ ಜರ್ನೀಸ್ನ ಟ್ರೈ ಮಾಡತ್ತೀನಿ. ಹೊಸದ ಲಕ್ಸರಿ ಸ್ಲೀಪರ್ ಬಸ್ ಯಾವ್ಯಾವ ಅದಾವೆ ಎಲ್ಲನೂ ನಿಮ್ಗೆ ಟ್ರೈ ಮಾಡಿ ತೋರಿಸ್ಬೇಕಂತೈತಿ. ರೀಸೆಂಟಾಗಿ ನಂದು ಒಂದು ಬಸ್ ಜರ್ನಿನೂ ನೋಡ್ರಿ, APSRTC ಬಸ್ ಜರ್ನಿ ಮಾಡಿದೆ ನಾನು ಶ್ರೀಶೈಲಮಿಂದ ಮಹಾನಂದಿಗೆ. ಅದ್ರ ಹಿಂದೆ ನೋಡ್ರಿ ಜಿಂಗ್ ಬಸ್ ಪ್ಲಸ್ ಮಾಡಿದೆ ಬೆಂಗಳೂರಿನಿಂದ ಗೋವಾಕ್ಕೆ. ಅದ್ರ ಹಿಂದೆ ನೋಡಿದ್ರಿ ನಾನು ವೆರೈಟಿ ಆಫ್ ಬಸ್ ಜರ್ನೀಸ್ ಎಲ್ಲ ಟ್ರೈ ಮಾಡಿದ್ದೆ ಮತ್ತು ಒಂದು ಪ್ರೀಮಿಯಂ ಬಸ್ನೂ ಮಾಡಿದ್ದೆ ರೀ. ಯಾವುದಂತೇಳಿ ಹೇಳ್ಕೊತ ಹೋಗ್ತೀನಿ. ಬಟ್ ನಾವು ಇವತ್ತೇನು ಜರ್ನಿ ಮಾಡತ್ತೇವಲ್ಲ ಇದು ಭಾಳ ಕ್ಲಾಸಿ 7 ಸ್ಟಾರ್ ಲಕ್ಸರಿ ಬಸ್ ರೀ. ಈ ಬಸ್ ಒಳಗೆ ನಾನು ನಿಮ್ಗೆ ಜರ್ನಿನೂ ತೋರಿಸಿದ್ದೆ. ಎಲ್ಲಿಪ್ಪ ಅಂತಂತಂದ್ರೆ ಬೆಂಗಳೂರಿನಿಂದ ಪುಣೆಗೆ. ಹೌದ್ರಿ, ಕ್ಯಾಚ್ ಮಾಡ್ರಿ ಅಂತೇಳಿ ಅನ್ಕೋತೀನಿ. ಟೈಟಲ್ಲ ತಮ್ಮನೆಲ್ಲ ನೋಡಿ ನಾನು ಇವತ್ತು ಟ್ರಾವೆಲ್ ಮಾಡತ್ತೀನಿ ಬೆಂಗಳೂರಿನಿಂದ ಮದುರೈಗೆ ಜಿಂಗ್ ಬಸ್ ಅವ್ರದ್ದು ಮ್ಯಾಕ್ಸ್ ಸೀರೀಸ್ ಒಳಗೆ ರೀ. ಮ್ಯಾಕ್ಸ್ ಸೀರೀಸ್ ಟ್ರೂಲಿ 7 ಸ್ಟಾರ್ ಎಕ್ಸ್ಪೀರಿಯನ್ಸ್. ಸೊ ಈ ಬಸ್ ಒಳಗೆ ಟ್ರಾವೆಲ್ ಮಾಡತ್ತೀನಿ. ಈ ಬಸ್ಸದ್ದು ಸ್ಪೆಷಲಿಟಿ ಏನಪ್ಪ ಅಂತಂತಂದ್ರೆ ಓಲೋದ 9600 SLX ಬಸ್ ಇರುತ್ತೆ. ಮತ್ತು ಲಕ್ಸರಿ ಅನ್ನೋಕೆ ನಿಮ್ಗೆ ಡೆಫಿನೇಷನ್ ಬೇಕಂತಂದ್ರೆ ನನಗೆ ಅನ್ಸೋದ ಓಲೋ 9600 ಜಿಂಗ್ ಬಸ್ ಮ್ಯಾಕ್ಸ್ ಸೀರೀಸ್ ನೋಡ್ರಿ. ಭಾಳ ಅಂದ್ರೆ ಭಾಳ ಬೆಸ್ಟ್ ಅನಿಸುತ್ತೆ. ನಾನು ಜರ್ನಿನೂ ಒಂದ್ಸದ ಮಾಡೀನಿ, ಭಾಳ ಎಕ್ಸೈಟೆಡ್ ಹೋದೀನಿ ನಿಮಗೆ ತೋರ್ಸೋಕೆ ಬೆಂಗಳೂರಿಂದ ಮದುರೆಗೆ ಸ್ಟಾರ್ಟ್ ಆಗಿರುವಂಥ ಈ ಹೊಸ ಸರ್ವಿಸ್. ಟೈಮ್ ನೋಡ್ರಿ 7:09 ಆಗತೈತಿ. ನಂದು ಬೋರ್ಡಿಂಗ್ ಪಾಯಿಂಟ್ ಇತ್ತು ಆನಂದರಾವ್ ಸರ್ಕಲ್. ಹೌದ್ರಿ, ಆನಂದರಾವ್ ಸರ್ಕಲಿಂದ ಸ್ಟಾರ್ಟ್ ಆಗಿ ಈ ಬಸ್ ಶಾಂತಿನಗರ ಬಸ್ ಸ್ಟ್ಯಾಂಡ್, ಇಲ್ಲಿಂದ ಮುಂದೆ ಸಿಲ್ಕ್ ಬೋರ್ಡ್, ಅತ್ತಿವೇಲೆ ಮತ್ತು ಅತ್ತಿವೇಲೆ ಟೋಲ್ ಪ್ಲಾಜಾ, ಬೊಮ್ಮಸಂದ್ರ ಇದೆಲ್ಲ ಹೋಗಿ ಮುಂದೆ ಮದುರೈ ರೂಟ್ ಹೋಗುತ್ತೆ. ಅದೆಲ್ಲ ನಿಮಗೆ ಎಕ್ಸ್ಪ್ಲೇನ್ ಮಾಡಿದೆ. ಸೊ ಬೋರ್ಡಿಂಗ್ ಪಾಯಿಂಟ್ ಇವೆಲ್ಲ ಇದ್ದು ನಾನು ಇಲ್ಲಿ ಕೊಟ್ಟಿರ್ತಾನೆ. ಇವೆಲ್ಲ ಬೋರ್ಡಿಂಗ್ ಪಾಯಿಂಟ್ ಇದ್ದು ನಂದು ಆನಂದರಾವ್ ಸರ್ಕಲ್ ಇದ್ದಿದ್ದೆ ಚೇಂಜ್ ಆಗ್ತದೆ ಲಾಸ್ಟ್ ಮೂಮೆಂಟಿಗೆ ಒಂದು 2-3 ತಾಸು ಹಿಂದೆ. ಯಾಕಪ್ಪ ಅಂತಂತಂದ್ರೆ ಇಲ್ಲೇ ನಿಮಗೆ ಗೊತ್ತಿರುವಂಗೆ ಇವತ್ತು ಹೊಸ CM ಅವ್ರದ್ದು ಓತ್ ಟೇಕಿಂಗ್ ಸೆರೆಮನಿ ಐತಿ. ಸೊ ಅದ್ರ ಸಂಬಂಧ ಅಲ್ಲಿ ಮೇನ್ ಅವ್ರದ್ದೇನು ಆಫೀಸ್ ಐತಲ್ಲ ಅಲ್ಲೆಲ್ಲ ಭಾಳ ಪೊಲೀಸ್ ಅವ್ರದ್ದು ರೂಟ್ ಡೈವರ್ಷನ್ ಐತಿ. ಸೊ ಅದ್ರ ಸಂಬಂಧ ನಂದು ಡೈವರ್ಷನ್ ಆತ ಶಾಂತಿನಗರ್ ಬಸ್ ಸ್ಟೇಷನ್ಗೆ. ಒಂದು ಬೆಸ್ಟ್ ಥಿಂಗ್ ಏನು ಹೇಳ್ರಿ, ನನಗೆ ಲಾಸ್ಟ್ ಮೂಮೆಂಟ್ ಒಳಗೆ ಮೆಸೇಜ್ ಬಂತ ಚೇಂಜ್ ಆಗೈತೆ ಅಂತಂತೇಳಿ, ಅಂದ್ರೆ 3 ತಾಸು ಮೊದಲು. ಬಟ್ ಅದಕ್ಕಿಂತ ಇನ್ನೊಂದು ಬೆಸ್ಟ್ ಥಿಂಗ್ ಏನಂತಂದ್ರೆ ನಂದೇನು ಕ್ಯಾಬ್ ಚಾರ್ಜಸ್ ಇರುತ್ತಲ್ಲ ಅದನ್ನು ಜಿಂಗ್ ಬಸ್ದವ್ರು ರೀಎಂಬರ್ಸ್ ಮಾಡ್ತಾರಂತ. ಇದು ನನಗೆ ಭಾರಿ ಬೆಸ್ಟ್ ಅನ್ನಿಸ್ತು. ಯಾಕಂದ್ರೆ ಪ್ಯಾಸೆಂಜರ್ ಕನ್ವೀನಿಯನ್ಸಿಗೆ ಇವರೆಲ್ಲ ಅವ್ರ ಕಡೆಯಿಂದ ಏನಾಗುತ್ತಲ್ಲ ಅದನ್ನೆಲ್ಲ ಪ್ಲಸ್ ಮಾಡತ್ತಾರೆ. 7:35ಗೆ ಬೋರ್ಡಿಂಗ್ ಪಾಯಿಂಟ್ ಐತ್ರಿ. ರಿಲಯನ್ಸ್ ಸ್ಮಾರ್ಟ್ ಬಜಾರ್ ಐತಲ್ಲ ಶಾಂತಿನಗರ ಬಸ್ ಸ್ಟೇಷನ್ ಬಾಜು ಇಲ್ಲಿ ನನ್ನ ಬೋರ್ಡಿಂಗ್ ಐತಿ. ಸೊ ನಾನು ಇವತ್ತು ಒಬ್ಬ ಟ್ರಾವೆಲ್ ಮಾಡೋದಿಲ್ಲ, ನನ್ನ ಜೊತೆ ಹಿಮಾಂಶುನು ಅದನ್ನು. ಹಲೋ ಬೈ, ಹೌ ಆರ್ ಯು? ನನಗಿಂತ ಬಸ್ದ ಹೆವಿ ಫ್ಯಾನ್ ಅಂದ್ರೆ ಇವ ನೋಡ್ರಿ. ಸೊ ಇವನಿಂದನೇ ನಾನು ಒಂದು ಸ್ವಲ್ಪ ತಿಳ್ಕೊತೀನಿ. ಈಗ ಹೇಳ್ತೀಯಲ್ಲ ಬಸ್ ಬಗ್ಗೆ ಎಲ್ಲ ಆನ್ ದ ವೇ. ಓಲೋಕ್ಕಿಂತ ಲಕ್ಸರಿ ಬಸ್ ಇದೆಯಾ 9600ಗಿಂತ? ಈಗ ಯಾವುದೋ ಬಸ್ ಸೀರೀಸ್ ಅದಾವ ಅಂತಂದ್ರು ಇದಕ್ಕಿಂತ ಲಕ್ಸರಿ ಬಸ್ ಯಾವುದು ಇಲ್ಲ ನೋಡ್ರಿ. ಟೈಮ್ಗಿಂತ ಬಿಫೋರ್ ನಮ್ಮ ಬಸ್ ಅರೈವ್ ಆಯ್ತು ನೋಡ್ರಿ ಇಲ್ಲೇ. ವಾ, ಏನು ಕಾಣತ್ರಿ ಇದು. ಟೈಮ್ ನೋಡ್ರಿ ಇಲ್ಲೇ 7:50 ಆಗೈತಿ. ನಮ್ಮ ಬಸ್ ಅರೈವ್ ಆತ. ಬಿಫೋರ್ ಟೈಮ್ ಅರೈವ್ ಆಗೈತಿ. ಆರಾಮಾಗಿ ಟೈಮ್ ಇರುತ್ತೆ ಹತ್ಕೊಳಕ್ಕೆ. ಬರ್ರಿ ಒಳಗೆ ಎಂಟ್ರಾಗನಂತ. ಎಂಟ್ರಾದೀವಿ ನೋಡ್ರಿ ಇಲ್ಲೇ. ಸೊ ಗಾಡಿ ಒಳಗೆ ಇಲ್ಲಿ ನೋಡ್ರಿ ಇಲ್ಲೇ ಗಾಡಿ ಒಳಗೆ ಸೇಫ್ಟಿಗೋಸ್ಕರ ಅಡ್ಯಾಸ್ ಫೀಚರ್ನೂ ಐತಿ. ಆ ಅಡ್ಯಾಸ್ನ ಇಲ್ಲೇ ಮಾನಿಟ್ರ್ ಆಗುತ್ತೆ ಎಲ್ಲ ಕ್ಯಾಮ್ರಾನ, ಮತ್ತು ಇವ್ರದ್ದೊಂದು ಟೀಮ್ನು ಅಲ್ಲಿ ಮಾನಿಟ್ರ್ ಮಾಡ್ತೀವಿ. ಎಲ್ಲ ನಿಮಗೆ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡ್ರಿ. ಇಲ್ಲಿ ಕ್ಯಾಮ್ರಾ ಐತಿ. ಸೊ ಒಳಗೆ ಹೋಗೋಣಂತ ಎಲ್ಲ ಅವ್ರ ತೋರ್ಸದ. ಎಂಟ್ರಾಗನ ಜಿಂಗ್ ಬಸ್ಸದ ಲಕ್ಸರಿ ಮ್ಯಾಕ್ಸ್ ಸೀರೀಸ್ ಒಳಗೆ. ವಾವ್, ಇದ್ರ ಕಲರ್ ಕಾಂಬಿನೇಷನ್ ಸೆಕ್ಷನ್ ನೋಡ್ರಿ. ನಾನು ರೀಸೆಂಟಾಗಿ ಪ್ಲಸ್ ಜರ್ನಿನೂ ಮಾಡಿದೆ ನಿಮ್ಗೆ. ಅದ್ರದ್ದು ಒಂದು ಡಿಫ್ರೆಂಟ್ ಕಲರ್ ಕಾಂಬಿನೇಷನ್ ಇತ್ತು. ಜಿಂಗ್ ಬಸ್ ಅವ್ರದ್ದು ಪ್ಲಸ್ ಇದೆ, ಇದು ಜಿಂಗ್ ಬಸ್ ಅವ್ರದ್ದು ಮ್ಯಾಕ್ಸ್ ಸೀರೀಸ್. ಸೊ ಇದ್ರದ್ದು ಕಲರ್ ಕಾಂಬಿನೇಷನ್ ಏನು ತೋರಿಸ್ಬೇಕಂದ್ರೆ ನಿಮ್ಗೆ ಗ್ರೇ ಮತ್ತು ಅದೊಂದು ಸಿಲ್ವರ್ ಟೈಪ್ ವೈಟ್ ಕಲರ್ ಏನು ಬರುತ್ತಲ್ಲ ರೀ ಅದ್ರದ್ದು. ಸೊ ನಮ್ಮ ಸೀಟ ಇದೆ. ಸೊ ಬಸ್ ಒಳಗೆ ಬೋರ್ಡ್ ಆಗಿ ಹುಡ್ಕೊ ನೋಡ್ರಿ ಇಲ್ಲೇ ಜಿಂಗ್ ಬಸ್ ಮ್ಯಾಕ್ಸ್ದ ಸ್ಪೆಷಲಿಟಿನೇ ಇದೆ ನೋಡ್ರಿ. ನಿಮ್ಗೆ ಏನೆಲ್ಲ ಒಂದು ತಿನ್ನಕ್ಕೆ ಬಂದೇ ಬರುತ್ತೆ.
ಸೊ ಅದಷ್ಟೇ ಅಲ್ಲದೆ ಇದ್ರೊಳಗೆ ನಿಮ್ಗೆ 5 ಕೋರ್ಸ್ ಮೀಲ್ ನೋಡಕ್ಕೆ ಸಿಗುತ್ತೆ. ಇದು ಬರೀ ಸ್ಟಾರ್ಟಿಂಗ್ ಅಷ್ಟೇ ರೀ. ಸೊ ಇದ್ರೊಳಗೆ ಏನೇನೈತಿ ನೋಡಂಬರಿ. ಕಿಟ್ ಅಷ್ಟೇ ಅಲ್ಲದೆ ಒಂದು ವಾಟರ್ ಬಾಟ್ಲ್ ಕೊಟ್ರೆ, ವಾ ಫಸ್ಟ್ ಒಂದು ಬ್ರಷ್ ಐತಿ. ಇಟ್ಸ್ ಅ ಗುಡ್ ಥಿಂಗ್. ಯಾರಾದರೂ ಅರ್ಜೆಂಟಿಂದ ತಂದಿಲ್ಲ ಅಂತಂತಂದ್ರೆ ಬ್ರಷ್ ಮತ್ತು ಫ್ರೆಶ್ನೆಸ್ ವೆಟ್ ವೈಪ್ ಐತಿ. ಒಂದು ಡಾರ್ಕ್ ಫ್ಯಾಂಟಸಿ ಬಿಸ್ಕೆಟ್, ಜಿಂಗ್ ಬಸ್ ಮ್ಯಾಕ್ಸ್ ಅವ್ರದ್ದು ಮ್ಯಾಕ್ಸ್ ಟ್ರೀಟ್. ಮ್ಯಾಕ್ಸ್ದವ್ರಿಗೆ ಅಷ್ಟೇ ನಿಮ್ಗೆ ಇದೆಲ್ಲ ಸಿಸ್ಟಮ್ ಸಿಗುತ್ತೆ ರೀ. ಕ್ಲೀನ್ ಕ್ಯೂದ ಹ್ಯಾಂಡ್ ಸ್ಯಾನಿಟೈಸರ್ ಜೆಲ್, ಮತ್ತೊಂದು ನಿಮ್ಗೆ ರಿಫ್ರೆಶಿಂಗ್ ಡ್ರಿಂಕ್ ನೋಡಕ್ಕೆ ಸಿಗುತ್ತೆ. ಅದಷ್ಟೇ ಅಲ್ಲ ಬ್ರಷ್ ಐತೆ ಅಂತಂದ್ರೆ ಒಂದು ನಿಮ್ಗೆ ಟೂತ್ ಪೇಸ್ಟು ಐತಿ ಇದ್ರೊಳಗೆ. ಸೊ ಇದೆಲ್ಲ ನಿಮ್ಗೆ ಇದೇ ಸ್ನ್ಯಾಕ್ಸ್ ಕಿಟ್ ಒಳಗೆ ನೋಡಕ್ಕೆ ಸಿಗುತ್ತೆ. ಸೊ ಡೀಟೇಲ್ಡ್ ಆಗಿದ್ರದ ಇಂಟೀರಿಯರ್ ನೋಡಂಬರಿ. ಕಲರ್ ಕಾಂಬಿನೇಷನ್ ಬಗ್ಗೆ ಅಂತ ಹೇಳಿದೆ ನಿಮ್ಗೆ ಭಾಳ ಕ್ಲಾಸಿ ಐತಿ. ಸೊ ಅದಷ್ಟೇ ಅಲ್ಲದೆ ನಿಮಗೆ ಇಲ್ಲೇ 2x1 ಸ್ಲೀಪರ್ ಸೀಟ್ ಸಿಗ್ತಾವ್ರಿ. ಲಿಟ್ರಲಿ ನಿಮ್ಗೆ ಇದ್ರೊಳಗೆ ಸಿಟ್ಟಿಂಗ್ ಸೀಟ್ಸ್ ಏನು ಬರಂಗಿಲ್ಲ. ಆಲ್ಮೋಸ್ಟ್ ನಿಮಗೆ ಪೂರ್ತಿ ಬಸ್ ಸ್ಲೀಪರ್ನ ಐತಿ. 2:1 ಕಾಂಬಿನೇಷನ್ ಅಂತೇಳಿ. ಅದಷ್ಟೇ ಅಲ್ಲದೆ ನಂದು ಮತ್ತೆ ಎಲ್ಲಾರ್ದು ಫೇವ್ರೇಟ್ ಸೈಡ್ ಲೋವರ್. ಸೊ ಇದ್ರೊಳಗೆ ಸೈಡ್ ಅಪ್ಪರ್ ಸೈಡ್ ಲೋವರ್ ಎರಡೂ ಕಡೆ ನಿಮ್ಗೆ ಆರಾಮಾಗಿ ಗ್ಲಾಸ್ ಇರುತ್ತೆ. ವ್ಯೂನ ನೀವು ಎಂಜಾಯ್ ಮಾಡ್ಬೋದು. ಟ್ರೈನ್ ಒಳಗೂ ಈ ಫೀಚರ್ ಬರ್ಬೇಕಂತ ನಾನು ಹೇಳ್ತೀನಿ. ಯಾಕಂದ್ರೆ ಜಾಸ್ತಿ ನಾನು ಟ್ರೈನ್ ಒಳಗೆ ಟ್ರಾವೆಲ್ ಮಾಡೋದು ನೋಡ್ತೀರಿ. ಅದ್ರೊಳಗೆ ಅಪ್ಪರ್ ಒಳಗೆ ವಿಂಡೋ ಬರಲ್ಲ. ಬಟ್ ಬಸ್ಸದ ಬೆಸ್ಟ್ ಫೀಚರ್ ಏನಂತಂದ್ರೆ ನಿಮ್ಗೆ ಅಪ್ಪರ್ ಒಳಗೂ ವಿಂಡೋ ನೋಡಕ್ ಸಿಗುತ್ತೆ. ಸೊ ಇಲ್ಲಿ ನೋಡ್ರಿ, ಇಲ್ಲಿ ಮಸ್ತ್ ನೀಟ್ ಆ್ಯಂಡ್ ಕ್ಲೀನ್ ಐತಿ. ಇಲ್ಲೂ ನಿಮ್ಗೆ ಪ್ರತಿಯೊಂದು ಸೀಟಿಗೂ ಬ್ಯಾಗ್ ಇಡಾಕ ಜಾಗ, ನೀಟ್ ಆ್ಯಂಡ್ ಕ್ಲೀನ್ ಬ್ಲಾಂಕೆಟ್ ಮತ್ತು ಪಿಲ್ಲೋ ಸಿಗ್ತಾವ. ಮತ್ತು ರೀಸೆಂಟ್ ಡೇಸ್ ಒಳಗೆ ನನಗೆ ಕಾಮೆಂಟ್ ಕೇಳ್ತಾರೆ ಸೇಫ್ಟಿ ಫೀಚರ್ಸ್ ಬಗ್ಗೆನೂ ಹೇಳ್ರಿ ಅಂತಂದೇಳಿ. ಬಟ್ ಓಲ್ವೋದೇ ಬೆಸ್ಟ್ ಥಿಂಗ್ ಏನಪ್ಪಾ ಅಂತಂದ್ರೆ ಜಿಂಗ್ ಬಸ್ ಮ್ಯಾಕ್ಸ್ ಒಳಗೆ ಸೇಫ್ಟಿ ಫೀಚರ್ ನಿಮಗೆ ಪ್ರತಿಯೊಂದು ಸೀಟಿಗೂ ನೋಡ್ರಿ ಎಮರ್ಜೆನ್ಸಿ ಎಕ್ಸಿಟ್ ನೋಡಕ್ ಸಿಗುತ್ತೆ. ಒಂದೊಂದು ಬಸ್ ಒಳಗೆ ಹೆಂಗಿರುತ್ತೆ ಅಂತಂದ್ರೆ ನಿಮ್ಗೆ ಬರೀ ಸ್ಪೆಸಿಫೈಡ್ ಸೀಟ್ ಸಿಗಿರ್ತಾವ. ಇಲ್ಲೇ ಹಂಗಲ್ಲ, ನಿಮ್ಗೆ ಪ್ರತಿಯೊಂದು ಸೀಟಿಗೂ ಎಮರ್ಜೆನ್ಸಿ ಎಕ್ಸಿಟ್ ನೋಡಕ್ ಸಿಗ್ತಾವ. ಅದಷ್ಟೇ ಅಲ್ದ ಈ ಬಸ್ ಒಳಗೆ ಆನ್ ಬೋರ್ಡ್ ವಾಶ್ರೂಮ್ನೂ ಐತಿ. ಒಮ್ಮೆ ಬಸ್ ಸ್ಟಾರ್ಟ್ ಆಗಲಿ ನಾನು ನಿಮಗೆಲ್ಲ ಎಕ್ಸ್ಪ್ಲೇನ್ ಮಾಡಿ ತೋರಿಸ್ತೀನಿ. ಸೊ ನೆಕ್ಸ್ಟ್ ಬೋರ್ಡಿಂಗ್ ಪಾಯಿಂಟ್ ಬಗ್ಗೆ ನಿಮ್ಗೆ ನೋಡ್ಬೋದು. ಇಲ್ಲಿ ಶಾಂತಿನಗರಿಂದ ಬಸ್ ಸ್ಟಾರ್ಟ್ ಆಗೈತಿ. ಕ್ರೈಸ್ಟ್ ಯೂನಿವರ್ಸಿಟಿ, ಮಡಿವಾಳ, ಸಿಲ್ಕ್ ಬೋರ್ಡ್, ಎಲೆಕ್ಟ್ರಾನಿಕ್ ಸಿಟಿ, ಬೊಮ್ಮಸಂದ್ರ, ಅತ್ತಿಬೆಲೆ, ಟೋಲ್ ಪ್ಲಾಜಾ, ಹೊಸೂರು, ಸರ್ವಣ ಭವನ ಒಳಗೆ ಒಂದು ರೆಸ್ಟ್ ಸ್ಟಾಪ್ ಇರುತ್ತೆ. ಆಮೇಲೆ ಕೃಷ್ಣಗಿರಿ, ಧರ್ಮಪುರಿ ಬೈಪಾಸ್, ಕಡೈ ರೋಡ್ ಟೋಲ್, ಇದ್ರ ಮೇಲೆ ತಿರುಮಂಗಲಂ ಟೋಲ್ ಪ್ಲಾಜಾ, ಮದುರೈ. ಸೊ ಇದೆ ನಮ್ದು ರೊಟೇಷನ್ ಇರೋದೈತಿ ಮದುರೈಗೆ ಹೋಗಕ್ಕೆ. ಸೊ ಇದ್ರೊಳಗೆ ನಿಮ್ಗೆ ಬಸ್ ಡ್ರೈವರ್ ಯಾರ, ಮಾರ್ಷಲ್ ಯಾರ ಎಲ್ಲ A to Z ಬರುತ್ತೆ. ರೂಮ್ ಒಳಗೆ ಕುಂತಿದ್ವಿ, ಹಂಗೆ ಪ್ಲ್ಯಾನ್ ಆಯ್ತು ರಾಮೇಶ್ವರಮ್ಗೆ ಹೋಗಿ ಬರ್ಬೇಕಂತ ಅಂತೇಳಿ. ರಾಮೇಶ್ವರಮ್ಗಂತೂ ಡೈರೆಕ್ಟಾಗಿ ನಿಮ್ಗೆ ಆಪ್ಷನ್ಸೇ ಇಲ್ಲ. ಸೊ ಲಕ್ಸರಿ ಆಪ್ಷನ್ಸ್ ನೋಡತ್ತಿದ್ದೆ ನಾನು. ಓವರ್ ನೈಟ್ ಅದು ಪ್ರೀಮಿಯಂ ಸ್ಲೀಪರ್ ಬಸ್. ಯಾಕಂತಂದ್ರೆ ಆರಾಮಾಗಿ ನಿದ್ದೆಯಾಗಿ ಯಾವ್ದಾರು ಒಂದು ಲೊಕೇಶನ್ಗೆ ಹೋಗ್ತಾರೆ ಅಂತಂದ್ರೆ ಕಂಫರ್ಟಾಗಿ ಹೋಗ್ಬೇಕು ರೀ. ಇಲ್ಲಾಂತಂದ್ರೆ ಅಲ್ಲಿ ಹೋಗು ನಿಮ್ಗೆ ಏನಾದ್ರು ಎಕ್ಸೈಟ್ಮೆಂಟ್ ಇರುತ್ತಲ್ಲ, ಜರ್ನಿ ಒಳಗೆ ಎಂಡ್ ಆಗಿಬಿಡ್ತಂತಂದ್ರೆ ಹೋಗಿವಿ ಏನು ವೇಸ್ಟ್ ಅಲ್ಲ. ಅದಕ್ಕೆ ಸೊ ನಾನು ಲಕ್ಸರಿ ಆಪ್ಷನ್ಸ್ ನೋಡ್ಬೇಕಾರೆ ನಂಗೆ ಜಿಂಗ್ ಬಸ್ ಮ್ಯಾಕ್ಸ್ ಸಿಕ್ತಾ ಮದುರೈ ಮಠ. ಸೊ ನೋಡ್ರಿ ಎಷ್ಟು ಲಕ್ಸರಿ ಐತಿ. ನಾನು ಮ್ಯಾಲೆ ಬಂದು ಕುಂತನೀಗ ಹಿಮಾಂಶುನು ಅದಾನ ಸ್ನ್ಯಾಕ್ಸ್ನ ಎಂಜಾಯ್ ಮಾಡತ್ತಾನ. कैसा लग रहा है? मजा आ रहा है भाई। हाँ ऊपर बैठने के बाद भी बहुत कंफर्ट लग रहा है। ನೋಡ್ರಿ ಮತ್ತೆ ಇನ್ನೊಂದು ಬೆಸ್ಟ್ ಥಿಂಗ್ ಏನಂತಂದ್ರೆ ಸಪ್ರೇಟ್ ಎ ಸಿ ಹಚ್ಚ ना इसे चारा 1 2 4 टायर के अलग ಬ್ಯಾಗ್ ಇಡಾಕಿನ ಜಾಗ ತೋರಿಸಿದ್ದಿಲ್ಲ. ಆರಾಮಾಗಿ ಬ್ಯಾಗ್ ಇಲ್ಲಿ ಹಿಡ್ಕೊಂಡವ. साइड में बहुत बढ़िया। हाँ लाइटिंग भी अच्छा है ना. इंटीरियर के बारे में क्या बोलूँगा? इंटीरियर तो भाई बहुत लग्जरी, चार्जिंग पॉइंट कितना मस्त है। ಚಾರ್ಜಿಂಗ್ ಪಾಯಿಂಟ್ ಅದು ನೋಡ್ರಿ ಇಲ್ಲಿ ಎಷ್ಟು ಮಸ್ತ್ ಐತಿ. ಅದು ಉಸ್ಕೋ ऊपर का दिखा ಇಲ್ಲಿ ನೋಡ್ರಿ ಇಲ್ಲಿ ಚಾರ್ಜಿಂಗ್ ಪಾಯಿಂಟ್ ಅಂತ ಹೇಳಿ ಬರ್ದಾರ. ಫ್ಯಾನ್ಸಿ ಐತಿ. ಉಸ್ಕೋ ಓಪನ್ ಕರ ಅಭಿ ನೋಡ್ರಿ ಇಲ್ಲಿ ನಿಮ್ಗೆ ಅಡಾಪ್ಟರ್ ಪಿನ್ ಇದ್ರೂ ನೋಡಕ್ ಸಿಗುತ್ತೆ. ಮತ್ತೆ ಇಲ್ಲಿ ನಿಮ್ಗೆ ಬ್ಯಾಕ್ ಸಪೋರ್ಟ್ ನೋಡಕ್ ಸಿಗುತ್ತೆ. ಓಲ್ವೋದ बैठ के दिखाओ ना एक बार. कैसा लग रहा है मंशु? कंफर्ट. ಇದು ಓಲೋದು ಬ್ಯಾಕ್ ರೆಸ್ಟ್ ಏನು ನೋಡತ್ತಾರಲ್ಲ, ಓಲೋ 9600 ಇಲ್ದ SLX ಏನು ಮಾಡೆಲ್ ಇರುತ್ತಲ್ಲ ಅದ್ರೊಳಗೆ ಅಷ್ಟೇ ಇದೆ ಬ್ಯಾಕ್ ರೆಸ್ಟ್ ಮತ್ತು ಸೈಡ್ ಫೋನ್ ಹೋಲ್ಡರ್ ನೋಡಕ್ಕೆ ಸಿಗುತ್ತೆ. ಜಸ್ಟ್ ನಾವು ಸಿಲ್ಕ್ ಬೋರ್ಡ್ ಜಂಕ್ಷನ್ ಕ್ರಾಸ್ ಆಗಿ ಬಂದೀವಿ. ನನಗೆ ಮೇನ್ ಬೇಕಾಗಿರೋದು ಒಂದು ಬೆಸ್ಟ್ ವ್ಯೂ. ಅದ ವ್ಯೂ ಇಲ್ಲಿ ಸಿಗತೈತಿ. ನಮ್ಮ ಬೈ ನೋಡ್ರಿಲ್ಲ ಆರಾಮ್ ಮಕ್ಕೊಂಡಾರ. Please use the restroom properly. In the next 10 minutes, dinner will be served to all passengers. While serving dinner, the vehicles will maintain a freedom. ಹಾಂ ಓ ಥ್ಯಾಂಕ್ ಯು. ಮೇಲ್ ಬಂತು ನೋಡ್ರಿ ಇಲ್ಲೇ
ಟೈಮ್ ನೋಡ್ರಿ 9:03 ಆಗೈತಿ. ಫೈನಲಿ ನನಗೆ ನಿಮ್ಗೆ ವೇಟ್ ಇರುವಂಥ ಜಿಂಗ್ ಬಸ್ ಮ್ಯಾಕ್ಸ್ ಒಳಗೆ ಮೀಲ್ಸ್ ಬಂದೈತೆ ರೀ. ಲಿಟ್ರಲಿ ನಾನು ಅಂದ್ಕೊಂಡಿರ್ಕಿಲ್ಲ ಆನ್ ಬೋರ್ಡ್ ಬಸ್ ಒಳಗೆ ನಾನು ಯಾವತ್ತರ ಫುಡ್ ಎಕ್ಸ್ಪೀರಿಯೆನ್ಸ್ ಮಾಡ್ದಾನೆ ಅಂತೇಳಿ. ನಾನು ಬೆಂಗಳೂರು ಪುಣೆ ರೂಟ್ ಒಳಗೆ ನೋಡಿದ್ರಿ ನೀವು, ಅದ್ರೊಳಗೆ ಹೋಗಿದ್ದೆ. ಅದ್ರೊಳಗೆ ಹೆಂಗಿತ್ತಂದ್ರೆ ಬಸ್ ಸ್ಟಾಪ್ ಕೊಟ್ಟು ಅಲ್ಲಿ ಅವರು ಮೀಲ್ಸ್ ಕೊಟ್ಟಿದ್ರು. ಬಟ್ ಈ ಬಸ್ ಒಳಗೆ ಆನ್ ಬೋರ್ಡ್ ನೀವು ಜರ್ನಿ ಮಾಡ್ಕೊತಾನೆ ಮೀಲ್ಸ ಎಂಜಾಯ್ ಮಾಡ್ಬೋದು. ಸೊ ಇದೇನು ಮೀಲ್ಸ್ ಇರುತ್ತಲ್ಲ, ಈ ಮೀಲ್ಸ್ನ ನೀವು ಸೇವನೆ ಮಾಡುವಾಗ ಬಸ್ಸದ ಮ್ಯಾಕ್ಸಿಮಮ್ ಸ್ಪೀಡ 30ರಿಂದ 35 ಅಷ್ಟೇ ಇರುತ್ತೆ. ಇದರಿಂದ ಏನಾಗುತ್ತೆ ಅಂತಂದ್ರೆ ನಿಮ್ಗೆ ಊಟ ಮಾಡೋದು ಮುಂದೆ ಅದು ಸ್ಪಿಲ್ಲೇಜ್ ಆಗಬಾರ್ದು ಅಂತೇಳಿ ಜಿಂಗ್ ಬಸ್ದವ್ರು ಇದೊಂದು ರೂಲ್ಸ್ ತೊಗೊಂಬಂದಾರ. ಸೊ ಇದ್ರೊಳಗೆ ಏನೇನೈತೆ ಅಂತೇಳಿ ಫೈನಲ್ ಆಗಿ ನೋಡೋಣ ಅಂತ. ಊಟ ಫುಲ್ ಈಗ ಅನ್ಬಾಕ್ಸ್ ಮಾಡೇನಿ ರೀ. 1 2 3 4 5 6 7 ಟೈಪ್ ಐಟಮ್ಮ ನಿಮ್ಗೆ ಇದ್ರೊಳಗೆ ನೋಡೋಕೆ ಸಿಗುತ್ತೆ. ಫಸ್ಟ್ ಸ್ಟಾರ್ಟ್ ಮಾಡೋಣಂತ ಒಂದು ಬೋಂಡ ಐತ್ರಿ, ಇಲ್ಲೇ ಮೆಣಸಿನ್ಕಾಯಿ ಬೋಂಡ, ಮತ್ತು ಇಲ್ಲೇ ದಾಲ್ ಐತಿ. ವಾ, ಇಲ್ಲೇ ಐತಿ ಅಲಸಂದಿ ಕಾಳು ವಿತ್ ಬಟಾಣಿ ಪಲ್ಯ, ರೈಸ್, ಇಲ್ಲಿ ಚಪಾತಿ ಐತೆ ಅನ್ಕೋತಾನ. ಇಲ್ಲೇ ಚಪಾತಿ, ಡೆಸರ್ಟಿಗೆ ಒಂದು ಗುಲಾಬ್ ಜಾಮೂನ, ಮತ್ತು ಇಲ್ಲಿ ಸಲಾಡ್ನೂ ಐತಿ. ಸೊ ಹಿಮಾಂಶುದ ಪ್ಲೇಟ್ ಒಳಗೆ ದೊಡ್ಡದು ನೋಡ್ರಿ, ನನಗೆ ಮೋಸ ಮಾಡ್ರ. ಇವಂಗೆ ಬೋಂಡ ದೊಡ್ಡದು ಬಂದೈತಿ, ಸೊ ನನಗೆ ಕಮ್ಮಿ ಬಂದೈತಿ. ಮತ್ತು ಇದ್ರೊಳಗೆ ನಿಮಗೆ ಒಂದು ಟಿಶ್ಯೂನು ಐತಿ, ನಾನು ಅದನ್ನ ಯೂಸ್ ಮಾಡೀನಿ. ಸೊ ಟಿಶ್ಯೂ ತೆಳಗೆ ನಿಮಗೆ ಇಲ್ಲೇ ಎಂಜಾಯ್ ಯುವರ್ ಮೀಲ್ ಅಂತೇಳಿ ಜಿಂಗ್ ಬಸ್ಸದ ಬ್ರ್ಯಾಂಡಿಂಗ್ನು ನೋಡೋಕೆ ಸಿಗುತ್ತೆ. ಸೊ ಟೇಸ್ಟ್ ಮಾಡೋಣ ಅಂತ ಬರ್ರಿ. ನಂಗೆ ಇದು ಟೆಂಪ್ಟಿಂಗ್ ಮಾಡತ್ತೈತಿ ಪಲ್ಯ. ಮಸ್ತ್ ಟ್ರಾವೆಲ್ ಫ್ರೆಂಡ್ಲಿ ಹೆಂಗಿರ್ಬೇಕಲ್ಲ ಹಂಗೈತಿ. ಜಾಸ್ತಿ ಮಸಾಲೆ ಎಲ್ಲ ಏನಿಲ್ಲ, ಕಮ್ಮಿ ಖಾರ ಅದು ಎಲ್ಲ ಐತಿ. ಸೊ ದಾಲ್ ಒಂದು ಸ್ವಲ್ಪ ನೋಡೋಣ ಅಂತ. ಇದು ಚಲೋ ಐತಿ. ಸೊ ಚಪಾತಿ ಜೊತೆ ಸ್ವಲ್ಪ ಟ್ರೈ ಮಾಡೋಣಂತ. ಲಿಟ್ರಲಿ ನಾನು ಯಾವಾಗೂ ಅಂದ್ಕೊಂಡಿರ್ಕಿಲ್ಲ ಇಷ್ಟು ಲಕ್ಸರಿ ಎಕ್ಸ್ಪೀರಿಯೆನ್ಸ್ ಬಸ್ ಒಳಗೆ ಬರುತ್ತೆ ಅಂತೇಳಿ. ಯಾಕಂತಂದ್ರೆ ನಾವು ಟ್ರೈನ್ ಒಳಗೆ ಎಲ್ಲ ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀವಿ. ವಂದೇ ಭಾರತ್ ಎಕ್ಸ್ಪ್ರೆಸ್, ಶತಾಬ್ದಿ, ರಾಜಧಾನಿ ದುರಂತೋ. ತಿಂದಿದ್ದೇನಿರುತ್ತಲ್ರಿ ಅದನ್ನು ಕಲೆಕ್ಟ್ ಮಾಡೋಕೆ ಅವ್ರು ಬರ್ತಾರೆ, ವಾಪಸ್ ಕಲೆಕ್ಟ್ ಮಾಡ್ಕೊಂಡು ಹೋಗ್ತಾರೆ. ಸೊ ಹ್ಯಾಂಡ್ ವಾಶ್ ಮಾಡೋದು ನಿಮಗೆಲ್ಲ ವಾಶ್ರೂಮ್ನ ಜಾಗನೂ ಸಿಗುತ್ತೆ. छोटी छोटी राहें मिलके कहीं दूर दूर मंजिल पर जाएगी. कभी छाँव छाँव कहीं धूप सताएगी. लंबी लंबी दूरी भी यूं ही चलते चलते कम होती जाएगी. कभी छाँव छाँव कहीं धूप सताएगी. ಮಸ್ತ್ ಊಟ ಅಂತೂ ಆತ್ರಿ, ಎಲ್ಲರೂ ಮಾಡ್ಕೊಂಡ್ರೆ. ಈಗ ಬಸ್ ಒಳಗೆ ಆನ್ ಬೋರ್ಡ್ ವಾಶ್ರೂಮ್ ಐತಿ, ಅದನ್ನು ನೋಡೋಣಂತ. ಸೊ ಇದೇನು ಈ ಹುಡುಗಿ 7-8 ನಮ್ಮ ಸೀಟ್ ಏನೈತಲ್ಲ, ಈ ಸೀಟಿದ್ದು ಬಾಜು ಕಾರ್ನರ್ ಒಳಗೆ ನಿಮಗೆ ವಾಶ್ರೂಮ್ ನೋಡೋಕೆ ಸಿಗುತ್ತೆ. ಇಲ್ಲಿ ನೋಡ್ರಿ ಬಸ್ ಒಳಗೆ ಮಿಡಲ್ ನೋಡೋಕೆ ಸಿಗುತ್ತೆ. ಇಲ್ಲಿ ನಿಮಗೆ ಮೆಟ್ಲ ನೋಡೋಕೆ ಸಿಗುತ್ತೆ. ಇಲ್ಲೇ ಎಮರ್ಜೆನ್ಸಿ ಗೇಟನ್ನು ಐತಿ. ಲಿಟ್ರಲಿ ನೋಡ್ರಿ ವಾಶ್ರೂಮ್ ಅದ್ರದ್ದು ಸ್ಟೇಟಸ್ಸು ಇಲ್ಲೇ ನಿಮ್ಗೆ ಹೊರಗೆ ಶೋ ಆಗತೈತಿ. ಈಗ ಯಾರೂ ಇಲ್ಲ ಅಂಥೇಳಿ ಶೋ ಆಗತೈತಿ. ಇದಂತೂ ನಂಗೆ ಫ್ಲೈಟ್ ವೈಭವ ಕೊಡುತ್ತೆ ನೋಡ್ರಿ. ಸೇಮ್ ವಿಮಾನದೊಳಗೆ ನೀವೇನಾರ ಟ್ರಾವೆಲ್ ಮಾಡ್ತೀರಂದ್ರೆ ಇದೇ ಥರ ಕಾಣುತ್ತೆ. ಜಸ್ಟ್ ನೀವು ಪುಷ್ ಮಾಡಿ ಒಳಗೆ ಹಿಂಗೆ ಎಂಟ್ರ್ ಆಗ್ಬಿಡೋದು. ಸೊ ಎಂಟ್ರ್ ಆಗ್ಬಿಡ್ಕೊ ನಿಮ್ಗೆ ಇಲ್ಲಿ ನೋಡ್ರಿ ಕ್ಲೋಸ್ ಮಾಡೋಕೆ ಸದ್ಯಕ್ಕೆ ಏರೋಪ್ಲೇನ್ ಒಳಗೆ ಹೆಂಗೆ ಫೀಚರ್ ಇರ್ತಲ್ಲ ಹಂಗೆ ಐತಿ. ಲಿಟ್ರಲಿ ಏರೋಪ್ಲೇನ್ ವಾಶ್ರೂಮ್ ಒಳಗೆ ಬಂದಂಗೆ ಐತಿ. ಇಲ್ಲೇ ವಾಶ್ ಬೇಸಿನ್ ಐತಿ, ಇಲ್ಲೇ ಟಾಯ್ಲೆಟ್ ಐತಿ. ಯೂರಿನಲ್ಲಿಗೆ ನೀವು ಇದನ್ನ ಯೂಸ್ ಮಾಡ್ಕೋಬೋದು. ಮತ್ತು ಓಡರ್ ಫ್ರೀ ವಾಶ್ರೂಮ ನಿಮ್ಗೆ ಇದ್ರೊಳಗೆ ನೋಡೋಕೆ ಸಿಗುತ್ತೆ. ಬಟ್ ಇಲ್ಲಿ ನೋಡ್ರಿ ಡಸ್ಟ್ಬಿನ್ನು ಐತಿ. ಇದನ್ನು ನೋಡಿ ನಿಮ್ಗೆ ನಾನು ಬಸ್ ಒಳಗೆ ಅದನ್ನ ಅಂತೇಳಿ ಸ್ವಲ್ಪ ಫೀಲ್ ಆಗತ್ತೇನು ರೀ. ಲಿಟ್ರಲಿ ನನಗೆ ಯಾವಾಗಾರ ನಾನು ಫ್ಲೈಟ್ ಒಳಗೆ ಹೋಗಿರ್ತಾನಲ್ಲ ನಿಮ್ಗೆ ವಾಶ್ರೂಮ್ ಇಂಥದ್ದು ತೋರಿಸ್ತಿರ್ತೀನಿ. ಫ್ಲಶ್ ಬಟನ್ನ ಇಲ್ಲಿ ನೋಡೋಕೆ ಸಿಗುತ್ತೆ ನಿಮ್ಗೆ. ಸೊ ನೀರನ್ನು ಇವರು ಕಮ್ಮಿ ಯೂಸ್ ಮಾಡ್ತಾರೆ. ಇಲ್ಲಿ ಹ್ಯಾಂಡ್ ವಾಶ್ನು ನಿಮ್ಗೆ ನೋಡೋಕೆ ಸಿಗುತ್ತೆ. ಈ ವಾಶ್ರೂಮದ್ದು ಒಂದು ಇಂಪಾರ್ಟೆಂಟ್ ನಿಮ್ಗೆ ಫೀಚರ್ ಹೇಳ್ಬೇಕಂತಂದ್ರೆ, ನಾರ್ಮಲಾಗಿ ಒಂದು ಫ್ಲಶ್ಗೆ 5ರಿಂದ 10 ಲೀಟ್ರ್ ವಾಟರ್ ಯೂಸ್ ಆದ್ರೆ ಬಸ್ಸಸ್ ಒಳಗಿನ ವಾಶ್ರೂಮ್ ಅದಾವಲ್ಲ ರೀ ಬಯೋ ಟಾಯ್ಲೆಟ್, ಇದ್ರೊಳಗೆ ನಿಮ್ಗೆ ಯೂಸ್ ಆಗುತ್ತೆ 1/2 1 ಲೀಟ್ರ್. ಫಸ್ಟ್ ಆಫಿಷಿಯಲ್ ರೆಸ್ಟ್ ಸ್ಟಾಪಿಗೆ ನಾವೀಗ ಎಂಟ್ರ್ ಆಗತ್ತೀವಿ ನೋಡ್ರಿ. ಆಲ್ಮೋಸ್ಟ್ ಒಂದು 100 ಕಿಲೋಮೀಟ್ರ್ ಜರ್ನಿ ಆದ್ಮೇಲೆ ನಮ್ಮ ಜಿಂಗ್ ಬಸ್ ಮ್ಯಾಕ್ಸ್ ಮದುವೆಗೆ ಹೋಗೋದು ಈಗ ಎಂಟ್ರ್ ಆಗೈತೆ ರೀ. ಫಸ್ಟ್ ರೆಸ್ಟ್ ಸ್ಟಾಪ್ ಸರವಣ ಭವನ್ಗೆ. ಈ ರೆಸ್ಟ್ ಸ್ಟಾಪ್ ಅವ್ರದ್ದು ಆ್ಯಪ್ ಏನೈತಲ್ಲ ಜಿಂಗ್ ಬಸ್ ಒಳಗೆ ಅದ್ರೊಳಗೆ ಮೆನ್ಷನ್ ಐತೆ ರೀ. ಇವ್ರೇನಿದೆ ವಾಟ್ಸಪ್ಪಿಗೆ ಮೆಸೇಜ್ ಕಳಿಸಿರ್ತಾರಲ್ಲ ರೀ, ಆ ಲಿಂಕ್ ಒಳಗೆ ಗೊತ್ತಾಗುತ್ತೆ. ಹೆಂಗಪ್ಪ ಅಂತಂದ್ರೆ ಇಲ್ಲೇ ಟ್ರ್ಯಾಕ್ ಯುವರ್ ಬಸ್ ಅಂತ ಐತೆ ನೋಡ್ರಿ.
ಇಲ್ಲೇ ರೆಸ್ಟ್ ಸ್ಟಾಪ್ ಇರುತ್ತೆ, ಇಲ್ಲೇ ನಿಮ್ಗೆ ಏನದ ಊಟದ ಸ್ಟಾಪ್ ಅಂತೂ ಇರೋಂಗಿಲ್ಲ. ಯಾಕಂತಂದ್ರೆ ಆನ್ ಬೋರ್ಡ್ ನಿಮ್ಗೆ ಮೀಲ್ಸ್ ಅಂತೂ ನೋಡೋಕೆ ಸಿಗ್ತಾ. ಅಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನಿಮಗೆ ಬ್ಯಾಂಗ್ಳೂರ್ ಟು ಮಧುರೈ ಏನೇನು ನಮ್ದು ರೂಟದ ಡೀಟೇಲ್ಸ್ ಮತ್ತು ನಿಮ್ಮ ಟ್ರಾವೆಲ್ ಡೀಟೇಲ್ಸ್ ಇಲ್ಲೆಲ್ಲ ಬರುತ್ತೆ. ಮತ್ತು ಮಾರ್ಷಲ್ ನಂಬರ್ ಎಲ್ಲ ಇದ್ರೊಳಗೆ 24/7 ಚಾರ್ಟ್ ಎಲ್ಲ ನಿಮ್ಗೆ ಬರುತ್ತೆ. ಬಟ್ ಬೆಸ್ಟ್ ಥಿಂಗ್ ಏನಪ್ಪ ಅಂತಂದ್ರೆ ಇದ್ರೊಳಗೆ ನೀವು ನೋಡ್ಬೋದು ಬಸ್ ಲೈವ್ ಒಳಗೆ ಎಲ್ಲೈತೆ ಅಂತೇಳಿ ಟ್ರ್ಯಾಕ್ ಮಾಡ್ಬೋದು. ಮತ್ತು ಅದ್ರ ರೂಟ್ರೂ ನೀವು ನೋಡೋಂಬರಿ ಬಸ್ಸಿಗೆ ಎಲ್ಲೈತೆ ಅಂತೇಳಿ ಕೃಷ್ಣಗಿರಿಗಿಂತ ಮೊದಲ ಸ್ಟಾಪ್ ಒಳಗೆ. ಸೊ ಇದರಿಂದ ಬೆಸ್ಟ್ ಥಿಂಗ್ ಏನಾಗತ್ತಪ್ಪ ಅಂತಂತಂದ್ರೆ ನೀವು ಹೆಸಲ್ ಫ್ರೀಯಾಗಿ ಟ್ರಾವೆಲ್ ಮಾಡ್ಬೋದು. ನೀವೇನಾರ ಟ್ರಾವೆಲ್ ಮಾಡತ್ತೀರ ನಿಮ್ಮ ಮನೆಯವ್ರು ಕೇಳತ್ತಾರ ಹೊಳಮಳ ಎಲ್ಲೈತಿ ಬಸ್ಸದು ಅಂತಂದ್ರೆ ಜಸ್ಟ್ ಈ ಲಿಂಕ್ನ ನೀವು ಸೆಂಡ್ ಮಾಡಿದ್ರೆ ನಿಮ್ಮ ಮನೆಯವ್ರಿಗೆ ಗೊತ್ತಾಗುತ್ತೆ ನಿಮ್ಮ ಬಸ್ ಎಲ್ಲೈತೆ ಅಂತೇಳಿ. ಇಲ್ಲಿ ಸ್ಟಾಪ್ ಒಳಗೆ ನೋಡ್ರಿ, ಇಲ್ಲಿ ಹೆಲ್ದಿ ಆಪ್ಷನ್ಸ್ನು ಅವೈಲೇಬಲ್ ಅದಾವ. ಆನ್ ಬೋರ್ಡ್ ನಿಮ್ಗೆ ಏನರ ಬೇಕು ಮತ್ತು ಎಕ್ಸ್ಟ್ರಾ ಬೇಕಂತಂದ್ರೆ ಇಲ್ಲೇ ಫ್ರೂಟ್ಸ್ ಆಪ್ಷನ್ ನಿಮಗೆ ನೋಡೋಕೆ ಸಿಗುತ್ತೆ. ಟೀ ಕಾಫಿದು ಆಪ್ಷನ್ ಐತಿ. ವಾ, ಮತ್ತು ನೀವೇನರ ಜಾಸ್ತಿ ನೋಡಾತಿರಪ್ಪ ಅಂತಂತಂದ್ರೆ ಇಲ್ಲೇ ನಿಮ್ಗೆ ಆಪ್ಷನ್ನು ನೋಡೋಕೆ ಬರುತ್ತೆ. ಮತ್ತು ಇವ್ರದ್ದು ಬೆಸ್ಟ್ ಏನು ನನಗೆ ಅನ್ಸಿದೆ ಅಂತಂದ್ರೆ ರೆಸ್ಟ್ ಸ್ಟಾಪ್ನು ಕ್ಲೀನ್ ಐತಿ. ಇಲ್ಲಿದೆ ಸರ್ವಣ ಭವನದ್ದು. ಇಲ್ಲಿಂದ ನಮ್ದು ರೂಟ್ ಇರೋದೈತ್ರಿ. ಇನ್ನು ಸೇಲಮದ ರೂಟ್ ತೊಗೋತೀವಿ. ಸೇಲಮಿಂದ ಕರೂರು, ನಮಕ್ಕಲ್, ದಿಂಡಿಗುಲ್ಲ, ಆಮೇಲೆ ನಾವು ಹೋಗ್ತಾ ಹೋಗ್ತೇವೆ ಮದುರೈಗೆ. ಬೆಳಗ್ಗೆ 5 ಗಂಟೆಗೆ ಟೈಮಿಂಗ್ ಐತಿ. 5 ಗಂಟೆದ್ದು ಬೆಸ್ಟ್ ಟೈಮಿಂಗ್ ರೀ. ಯಾಕಂತಂದ್ರೆ ನಾವು ಮದುರೈಗೆ ಹೊಂಟೇವೆ ಅಂತಂದ್ರೆ ಮೀನಾಕ್ಷಿ ಅಮ್ಮ ಟೆಂಪಲಿಗೆ ಹೋಗ್ಬೋದು. ಅಲ್ಲಿ ಹೋಗಿ ನೀವು ದರ್ಶನನೂ ಮಾಡ್ಬೋದು. ಬೆಳಗ್ಗೆ ದರ್ಶನ ಮಾಡ್ಬೋದು. 5 ಗಂಟೆಗೆ ಹೋಗ್ತೀರಂತಂದ್ರೆ ಫ್ರೆಶ್ ಅಪ್ ಆಗೋದು, ಆದವರು ಟೆಂಪಲ್ಗೆ ಹೋಗ್ರಿ. ಅಲ್ಲಿಂದ ಮುಗಿಸ್ಕೊಂಡು ನೀವು ವಾಪಸ್ ರಾಮೇಶ್ವರಂ ಪ್ಲ್ಯಾನನ್ನು ಮಾಡ್ಬೋದು ಭಾಳ ಫಾಸ್ಟೆಸ್ಟ್ ವೇ ಒಳಗೆ. 8 ಗಂಟೆ ನಾನು ಹೇಳಿದ್ದು 7 ಗಂಟೆಗೆ ಟೈಮಿಂಗ್ ಇದಕ್ಕಿತ್ತು ಆನಂದರಾವ್ ಸರ್ಕಲ್ ಮೆಜೆಸ್ಟಿಕ್. ಅಲ್ಲಿಂದ ಅಪ್ ಟು ನೀವು 9:30 ಮಟ 9:30 ಅಲ್ಲ 8 ಗಂಟೆ 8:15 ಮಟ ನಿಮ್ದು ಪಿಕಪ್ ಸ್ಟಾಪ್ಗಳು ಇರ್ತಾವೆ. ನಾನು ಕೊಟ್ಟಿರ್ತೀನಿ, ನೀವು ನೋಡ್ರಿ ಅಂತ ಅನ್ಕೊತೀನಿ. ಅತ್ತಿಬೆಲೆ ಟೋಲ್ ಪ್ಲಾಜಾ ಮಟ. ಅಲ್ಲಿದಾದ್ಮೇಲೆ ನೆಕ್ಸ್ಟ್ ನಿಮ್ಮದು ಸ್ಟಾಪ ಇರೋದೈತಿ ಇಲ್ಲೇ ಕೃಷ್ಣಗಿರಿಗಿಂತ ಮೊದಲು ಸರ್ವಣ ಭವನ ಒಳಗೆ. ಸೊ ಬಸ್ ನಿಂದದ್ದು ನೋಡ್ರಿ, ಏನು ರಾಯಲ್ ಕಾಣತ್ರಿ ಇದು ಬಸ್. ನಾನು ಆಗಳಿಂದ ಬರೀ ಈ ಬಸ್ನ ಅಡ್ಮೈರ್ ಮಾಡತ್ತೇನೆ ನೋಡ್ರಿ, ಅಷ್ಟು ಮಸ್ತ್ ಕಾಣತ್ತದ ನನಗೆ ಮಾತ್ರ. ಇದೆ ಓಲೋ 9600 SLX ಬಸ್ ಇದೈತಿ. ಸೊ ಇದೆ ನೋಡ್ರಿ ಮೇನ್ ಹೈವೇ, ಚೆನ್ನೈಗೆ ಹೋಗೋ ಹೈವೇ. ಸೊ ಇದು ನಾವು ಇನ್ನು ಈ ಚೆನ್ನೈಗೆ ಹೋಗೋ ಹೈವೇನ ಬಿಟ್ಟು ಸೇಲಂ ದಾರಿನ ತೊಗೋತೀವಿ. ಈ ಬಸ್ಸಿಗೆ 7 ಸ್ಟಾರ್ ಬಸ್ ಅನ್ನೋಕೆ ರೀಸನ್ ಏನೇನು ಗೊತ್ತ್ರಿ, ಇದ್ರೊಳಗೆ ಗೋಲ್ಡನ್ ಸ್ಟಾರ್ ಕ್ರೀವ್ ಇರ್ತಾರೆ. ಪ್ರತಿಯೊಬ್ಬರು ಏನು ಕ್ರೀವ್ ಇರ್ತಾರಲ್ಲ, ಮಾರ್ಷಲ್, ಹೆಲ್ಪರ್ ಮತ್ತು ಡ್ರೈವರ್ ಎಲ್ಲರೂ ಒಂದೊಂದು ಸರ್ಟಿಫೈಡ್ ಟೆಸ್ಟ್ನ ಪಾಸ್ ಮಾಡಿರ್ತಾರೆ. ಅಂದಾಗ ಅವರ ಜಿಂಗ್ ಬಸ್ ಮ್ಯಾಕ್ಸ್ದ ಸ್ಟಾಫ್ ಆಗಿರ್ತಾರೆ. ಪ್ರತಿ ಪುಟದಲ್ಲಿ ನಿನ್ನ ನೆನಪಲಿ ಗೀಚುವೆ ನಿನ್ನ ಹೆಸರಲಿ, ನಿನ್ನ ನಗುವಲಿ ನಿನ್ನ ಉಸಿರಲಿ ಒಂದಾಗುವೆನು ನಾ ಅದರಲಿ. ಪ್ರತಿ ಕ್ಷಣದಲ್ಲೂ ನಿನ್ನ ಕಾಯುವೆ. ಸೊ ಫೈನಲಿ ಈಗ ಡಿಪಾರ್ಟ್ ಆದ್ವಿ ರೀ ರೆಸ್ಟ್ ಸ್ಟಾಪಿಂದ. ಇಲ್ಲಿ ನೋಡ್ರಿ ನಮ್ಮ ಹಿಮಾಂಶುಗೆ ಜಿಂಗ್ ಬಸ್ ಮ್ಯಾಕ್ಸ್ ಒಳಗೆ ಸಿಗುವಂಥ ಕಾಂಪ್ಲಿಮೆಂಟ್ರಿ ಥಿಂಗ್ಸ್ ನೋಡೋದ ನಾವು. ಇಯರ್ ಪ್ಲಗ್ ಮತ್ತು ಐ ಬ್ಯಾಂಡ್ ಅವ್ರ ಕೀ ಚೈನ್ ಇದನ್ನೆಲ್ಲ ನೀವು ಜಿಂಗ್ ಬಸ್ ಆ್ಯಪ್ ಒಳಗೆ ರಿಕ್ವೆಸ್ಟ್ ಮಾಡ್ಬೇಕಾಗತ್ತೆ. ನನಗೆ ಇವೆಲ್ಲ ಅಮ್ಯುನಿಟೀಸ್ ಬೇಕಂತೇಳಿ. ಸೊ ನೀವು ಪ್ರೀ ಬುಕ್ ಮಾಡ್ಕೋಬೇಕು ಇವನ್ನೆಲ್ಲ. ಭಾಳ ಖುಷಿ ಆಯಿತು. ಯಾಕೆ? ಹೆವಿ ಲಕ್ಸರಿ ಫೀಲ್ ಆಯ್ತಣ. ಬಸ್ ಬಿಡ್ಗುಡ್ಕ ನೈಟ್ ಲೈಟ್ಸ್ ಎಲ್ಲ ಆನ್ ಅದು ರೀ. ಫುಲ್ ಶಾಂತಿ ಐತಿ ಇಲ್ಲಿ ನೋಡ್ಬೋದು. ಸೊ ಬೆಡ್ ಅಂತೂ ಮಸ್ತ್ ಐತಿ. ಎ ಸಿನೂ ವರ್ಕ್ ಆಗತ್ತೆ. ಇದಕ್ಕಿಂತ ಕಂಫರ್ಟ್ ಇನ್ನೇನು ಬೇಕು ರೀ. ಮಸ್ತ್ ಎ ಸಿ ಆನ್ ಇತ್ತಂತಂದ್ರೆ ಅದ್ರೊಳಗೆ ಓಲೋ ಬಸ್ ಒಳಗೆ ಬೆಟರ್ ಸ್ಲೀಪ. ಪ್ಯಾಸೆಂಜರ್ ಸೇಫ್ಟಿ ಸಂಬಂಧ ಬಸ್ನ 80 kmph ಮ್ಯಾಕ್ಸಿಮಮ್ ಸ್ಪೀಡಿಗೆ ಲಾಕ್ ಮಾಡ್ಯಾರ್ರಿ. ಇದರಿಂದ ಕನ್ಸಿಸ್ಟೆಂಟ್ ಸ್ಪೀಡನ್ನು ಮೇಂಟೈನ್ ಮಾಡ್ಬೋದು ಮತ್ತು ಓವರ್ ಸ್ಪೀಡಿಂಗ್ನಿಂದ ಬಚಾವೂ ಆಗ್ಬೋದು. ಇನ್ನು 304 ಕಿಲೋಮೀಟ್ರ್ ಐತ್ರಿ. 5 hour ಟೈಮಿಂಗ್ ತೋರಿಸತೈತಿ. ಬಟ್ ನಮ್ದು ಟೈಮಿಂಗ್ನೂ ಅಷ್ಟೇ ಐತಿ. ಆಲ್ಮೋಸ್ಟ್ 5:15ಕ್ಕೆ ಟೈಮಿಂಗ್ ಕೊಟ್ಟಾರ ಹೋಗೋ ಮಲ್ಕೊಳಕ್ಕೆ. ಬಟ್ ನಾನು ನಿಮ್ಗೆ ಇದ್ರ ಬಗ್ಗೆ ಹೇಳಬೇಕು ರೀ. ನೋಡ್ರಿ ಇಲ್ಲಿ ಮಕ್ಕೊಂಡಿವಿ
ಲೈಟ್ಗೆ ಎಷ್ಟು ಕಂಫರ್ಟೇಬಲ್ ಕಾಣತೈತಿ. ಒಂದು ಸ್ವಲ್ಪ ಇದಿಲ್ಲ ನಮ್ಮ ಹಿಮಾಂಶು ಭೀ ಮಲ್ಕೊಂಡ ಬಿಟ್ಟ. ನನಗೆ ಅವ್ನು ಹೇಳತ್ತಿದ್ದ ಮಸ್ತ್ ಕಂಫರ್ಟ್ ಐತಿ, ಬಸ್ನಾಗ ಹೋದಾಗ ಫೀಲೇ ಆಗತ್ತಿಲ್ಲ ಅಂತೇಳಿ. ಸೊ ನೋಡ್ರಿ ಡೀಟ್ ಏನು ಹೇಳಂಗಿಲ್ಲ, ಓಲೋ ಬಸ್ ಕಂಫರ್ಟ್ ಕಾಣುವೆ ನನ್ನಲೆ ನಿನ್ನನೆ, ನೀನಿರೋದಿರೋ ಬದುಕಲಿ ನಾ ಹೇಗೆ ಬಾಳುವೆ, ನೀನಿರೋದಿರೋ ಪುಟದಲ್ಲಿ ನಾ ಏನನು ಓದುವೆ. ಟೈಮ್ ನೋಡ್ರಿ ಇಲ್ಲಿ 4:07, 1 hour ಬಿಫೋರ್ ನಾವು ಮದುರೆಗೆ ಎಂಟ್ರ್ ಆದೀವಿ ರೀ. ಫೈನಲಿ ನಾವು ಈಗ ಎಂಟ್ರ್ ಆದೀವಿ ನೋಡ್ರಿ ತಿರುಮಂಗಲಂ ಟೋಲ್ ಪ್ಲಾಜಾಗ ನಮ್ದು ಸ್ಟಾಪ್ ಇರೋದೈತಿ. ಹೌದ್ರಿ, ಬೆಳಿಗ್ಗೆ 5:15 ಟೈಮಿಂಗ್ ಇತ್ತು ತೋರಿಸ್ದಂಗೆ. ಈಗ 4:20 ಆಗತ್ತೆ ರೀ. 1 hour ಬಿಫೋರ್ ಬಂದೇವು ನಾವು. ಒಂದು ಇಟ್ಟು ಸ್ಲ್ಯಾಕ್ ಕೊಟ್ಟಿರ್ತಾರೆ ಅನ್ಕೋತಾನೆ ಇವರು ನಾನು, ಯಾಕಂದ್ರೆ ಇವ್ರದ್ದು ಮಿಡಲ್ ಡ್ರೈವರ್ ಚೇಂಜಿಂಗ್ ಪಾಯಿಂಟ್, ಚಾ ಕುಡಿ ಪಾಯಿಂಟ್ ಇದೆಲ್ಲ ಇರುತ್ತೆ. ಅದ್ರ ಸಂಬಂಧ ಸ್ಟಾಪ್ ಕೊಟ್ಟಿರ್ತಾರೆ. ಗಾಡಿ ಅಪ್ ಟು ತಿರುವನಂತಪುರಂ ಹೋಗುತ್ತೆ ರೀ. ಹೌದ್ರಿ, ಬೆಂಗಳೂರಿಂದ ತ್ರಿವೆಂಡ್ರಮ್ಗೆ ಏನು ಹೊಸದ ಜಿಂಗ್ ಬಸ್ ಮ್ಯಾಕ್ಸ್ ಸ್ಟಾರ್ಟ್ ಆಗಿತ್ತಲ್ಲ, ಅದನ್ನು ತೊಗೊಂಡು ನೀವು ಮದುರೆಗೆ ಬರ್ಬೋದು. ಸೊ ನಿಮಗೆ ಮದುರೆಗೆ ಈಸಿ ಟಿಕೆಟ್ ಎಲ್ಲ ಅವೈಲೇಬಲ್ ಸಿಗುತ್ತೆ. ನೀವು ಟಿಕೆಟ್ನ ಬುಕ್ ಮಾಡ್ಕೋಬೋದು ಡೈರೆಕ್ಟಾಗಿ ಜಿಂಗ್ ಬಸ್ ಆ್ಯಪಿಂದ. ಜಿಂಗ್ ಬಸ್ ಆ್ಯಪ್ ಪ್ಲೇಸ್ಟೋರ್ ಅಥವಾ ಆ್ಯಪ್ ಸ್ಟೋರಿಂದ ಡೌನ್ಲೋಡ್ ಮಾಡ್ಕೊಂಡು ಅಲ್ಲಿ ಹೋಗಿ ಬೆಂಗಳೂರು ಟು ಮದುರೆ ಅಂತೇಳಿ ಸರ್ಚ್ ಹೊಡೆದು ಕೂಡ ನಿಮ್ಗೆ ಜಿಂಗ್ ಬಸ್ ಹೊಸ ಮ್ಯಾಕ್ಸ್ ಬಸ್ಸದ್ದು ಇದು ಪಾಪಪ್ ಆಗುತ್ತೆ. ಮ್ಯಾಕ್ಸ್ ಅಂತೇಳಿ ಅಲ್ಲಿ ನಿಮ್ಗೆ ಎಲ್ಲೋ ಫೀಚರ್ ಪಾಪ್ ಆಗೋದ್ರಿಂದ ಅದರೊಳಗೆ ಕ್ಲಿಕ್ ಮಾಡಿ ನಿಮ್ಮ ಫೇವ್ರೇಟ್ ಸೀಟ್ನ ಬುಕ್ ಮಾಡ್ಕೊಂಡು ನೀವು ಈ ಬಸ್ ಒಳಗೆ ಟ್ರಾವೆಲ್ ಮಾಡ್ಬೋದು. ಕೂಪನ್ ಕೂಡ 7 ಸ್ಟಾರ್ ಅಂತ ಯೂಸ್ ಮಾಡೋದು ಮರ್ಯಾಕೆ ಹೋಗ್ಬೇಡ್ರಿ. ಮತ್ತು ಸ್ಪೆಷಲ್ ಮೆನ್ಷನ್ ಈ ಬಸ್ ಒಳಗಿರುವಂಥ ಸ್ಟಾಫ್ ಸಿಗ್ರಿ, ಏನು ಪೊಲೈಟ್ ರೀ, ಭಾರಿ ಮಸ್ತು. ನಾನು ದೇವರಾಣಿಗೆ ಹೇಳ್ತೀನಿ, ವಿಡಿಯೋ ಒಳಗೆ ದೇವರಾಣಿ ಮಾಡಿ ಹೇಳ್ತೇನೆ ನಾನು. ಇಂಥ ಹೆಲ್ಪ್ಫುಲ್ ಸ್ಟಾಫ್ ಯಾವತ್ತೂ ನೋಡಿರಲಿಲ್ಲ ನಾನು. ಡ್ರೈವರ್ ಆಯ್ತು, ಮಾರ್ಷಲ್ ಆಯ್ತು, ಭಾಳ ಹೆಲ್ಪ್ಫುಲ್. ಡ್ರೈವರ್ ಅಂಕಲ್ ಅಂತೂ ನಮಗೆ ಫುಲ್ ಹೆಂಗೆ ಗೈಡ್ ಮಾಡ್ರಿ ಅಂತಂದ್ರೆ ನೀವು ಇಲ್ಲಿಂದ ಇಲ್ಲಿಗೆ ಹೋಗ್ರಿ ಅಂದ್ರೆ ನಿಮ್ಮ ನೆಕ್ಸ್ಟ್ ಲೊಕೇಶನಿಗೆ ಆರಾಮಾಗಿ ತಲುಪ್ಬೋದು ಅಂತೇಳಿ. ನಮಗೆ ನೆಕ್ಸ್ಟ್ ನಾನು ಹೇಳಿದೆ ನಿಮ್ಗೆ ರಾಮೇಶ್ವರಂ ಹೋಗ್ಬೇಕಂತೇಳಿ. ರಾಮೇಶ್ವರಂ ಹೋಗ್ಬೇಕಂದ್ರೆ ಎಲ್ಲಿ ಹೋಗ್ಬೇಕು, ಹೆಂಗೆಲ್ಲ ಹೋಗ್ಬೇಕು, ಎಲ್ಲಿಂದ ಬಸ್ ಸಿಗುತ್ತೆ ಅಂತೇಳಿ ಅವರ ನನಗೆ ಕನೆಕ್ಟಿವಿಟಿ ಕೊಟ್ಟು ಅವರ ಖುದ್ದಾಗಿ ನನಗೆ ಬೋರ್ಡ್ ಮಾಡಿಸಿರ್ರಿ. ಭಾಳ ಪೊಲೈಟ್ ಸ್ಟಾಫ್ ಇದ್ರೆ. इतना अच्छा स्टाफ मतलब मानना पड़ेगा। देखा था कभी ऐसे बस में? फर्स्ट टाइम अपना लाइफ में इतना अच्छा कि कहीं हम लोग को जाना तो पीछे बस आ रहा था, हम लोग को रुकवा के बस से खुद उतर के वो ड्राइवर से बात करके बोले कि ये लोग वहाँ छोड़ना, बैठवा दिए। ऐसे स्टाफ बस का एक्सपीरियंस कैसा था? बहुत अच्छा। मैं तो बहुत सो गया, रुद्रा तो सो रहे तो 11 बजे सोया, सीधा 3:30 बजे उठाया तो इतना कंफर्टेबल नींद, बहुत बढ़िया. ನಮ್ಮಿಬ್ಬರಿಗೂ ಹೆಂಗೆ ಆಗಲಿಲ್ಲ ಅಂದ್ರೆ ರೀ, ಅದು ಬಸ್ ಒಳಗೆ ಮಲ್ಕೊಂಡಂಗೆ ಆಗಲಿಲ್ಲ. ಲಿಟ್ರಲಿ ನಾವೆಲ್ಲ ಹೋಟೆಲ್ದಾಗ ರೂಮ್ನಾಗ ಮಲ್ಕೊಂಡಂಗೆ ಫೀಲ್ ಆತ. ಮಸ್ತ್ AC ರನ್ ಆಗತ್ತಿತ್ತು. ಸ್ಪೆಷಲ್ ಮೆನ್ಷನ್ ಇರಬೇಕು ಜಿಂಗ್ ಬಸ್ ಅವ್ರಿಗೆ. ಇಂಥದ್ದೊಂದು ಮ್ಯಾಕ್ಸ್ ಅನ್ನೋಂಥ ಸ್ಪೆಷಲ್ ಬಸ್ ತೊಗೊಂಬಂದಾರ. ಪ್ರೀಮಿಯಂ ಬಸ್, ಓವರ್ ನೈಟ್ ಜರ್ನಿಗೆ ಇದರಂಥ ಕಂಫರ್ಟ್ ಇದುವರೆಗೂ ಯಾವುದೂ ಬಸ್ಸ ಬಂದಿಲ್ಲ ಅಂತೇಳಿ ನಾನು ಹೇಳ್ತೀನಿ. ಯಾಕಂತಂದ್ರೆ ಇದ್ರೊಳಗೆ ಸ್ಪೆಷಲ್ ಎಡಿಷನ್ ಆದಂಥ ಆನ್ ಬೋರ್ಡ್ ಮೀಲ್ಸ್, ವಾಶ್ರೂಮ್ ಎಲ್ಲ ನಿಮ್ಗೆ ಈ ಬಸ್ ಒಳಗೆ ನೋಡೋಕೆ ಸಿಗುತ್ತೆ. ಸೊ ನಿಮಗೆ ಬಸ್ಸಿನ ಬಗ್ಗೆ ಹೆಂಗೆ ಅನ್ನಿಸ್ತಾ ಹೇಳೋದು ಮಾತ್ರ ಮರ್ಯಾಕೆ ಹೋಗ್ಬೇಡ್ರಿ. ಇಲ್ಲಿ ಮಟ್ಟ ನೋಡ್ರಿ ಅಂದ್ರೆ ಚಲೋ ಅನ್ಸೈತೆ ಅಂತ ಅನ್ಕೋತೀನಿ. ಮುಂದೆ ಹಿಂಗೆ ಇನ್ನೊಂದಷ್ಟು ವಿಡಿಯೋಸ್ದಾಗ ಸಿಗೋಣಂತ. ಅಲ್ಲಿ ಮಟ್ಟ ಜೈ ಹಿಂದ್, ಜೈ ಕರ್ನಾಟಕ ಮಾತೆ.